ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲೊಂದು ಕಪ್ ನಾನು ಗೋಧಿಯನ್ನು ರಾತ್ರಿ ಇಡೀ ನೆನೆಸಿದ್ದೆ. ಗೋಧಿಯನ್ನು ನೆನೆಸಿದ್ದು ಇದರಲ್ಲಿ ಒಂದು ಗೋಧಿ ಬಾಯಿ ಹಾಲು ಅಂತಾರೆ ನೋಡ್ರಿ, ಆ ಥರನೇ ಇದು ಒಂದು ಇದರಲ್ಲೇ ನಾನು ಈ ಗೋಧಿ ಹಾಲಿನಲ್ಲೇ ಒಂದು ಹಲ್ವಾ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ರೀ, ಒಂದು 4 ಟೀ ಸ್ಪೂನು ತುಪ್ಪ, ಇಲ್ಲಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು 1/4 ಕಪ್ನಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ ರೀ. ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ಗೋಡಂಬಿ. ಇದು ನಾವೀಗ ಹಾಲನ್ನು ತಿಕ್ಕೋಬೇಕಾಗತ್ತೆ ರೀ, ಅಂದ್ರೆ ತುಂಬ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ. ಗೋಧಿ ಹಾಲಿನಲ್ಲಿ ಒಂದು ನಾವು ಇವತ್ತು ಹಲ್ವಾವನ್ನು ಮಾಡೋಣ ರೀ, ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನು ನೆನೆಸ್ಕೊಂಡಿರೋಂಥ ಗೋಧಿಯನ್ನು ಹಾಕೋತಾ ಇದ್ದೀನಿ ರೀ. ಈಗ ನಮ್ಮ ಗೋಧಿ ಎಲ್ಲ ಹಾಕೊಂಡಿದ್ದೀವಿ ರೀ, ನಾವು ಎಷ್ಟು ನೀರು ಇಟ್ಟಿದ್ದೇವಲ್ಲ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮದು ನೋಡ್ಬೋದು ರೀ, ಇಲ್ಲಿ ನಾನು ಈ ಥರನೇ ಇದನ್ನು ಸ್ವಲ್ಪ ಇದು ಫುಲ್ಲು ನೈಸ್ ಆಗೋದಿಲ್ಲ, ಸ್ವಲ್ಪ ತರಿ ಆಗುತ್ತೆ. ಇದೇ ಥರನೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇಲ್ಲೊಂದು ಬೌಲನ್ನು ಇಟ್ಕೊಂಡಿದ್ದೇನೆ, ಮತ್ತು ಇದರೊಳಗೆ ಇದನ್ನು ಜಾಲರಿ ಥರ ಇಟ್ಕೊಂಡು ನಮ್ಮದು ವೈಟ್ ಬಟ್ಟೆ ಏನಿದೆ ನೋಡಿರಿ, ಇದನ್ನು ಸಹ ಹಾಕಿಬಿಟ್ಟು ನಾವು ಇದರೊಳಗೆ ಹಾಲನ್ನು ತಿಕ್ಕೊಳ್ಳೋಣ. ನೋಡ್ಬೋದು ನಾವು ಇಲ್ಲಿ ಒಂದು ವೈಟ್ ಬಟ್ಟೆಯನ್ನು ಇಟ್ಕೊಂಡಿದ್ದೀವಿ ರೀ. ಇದನ್ನು ನಾವು ಇವಾಗ ರುಬ್ಕೊಂಡಿದ್ದೆ ನೋಡಿರಿ, ಇದೇ ಥರನೇ ನಾವು ಇದರೊಳಗೆ ಫಸ್ಟಿನ ಹಾಲು, ಸೆಕೆಂಡಿನ ಹಾಲು ಅದನ್ನೆಲ್ಲ ತಿಕ್ಕೊಳ್ಳೋಣ ರೀ. ಈಗ ನೋಡ್ಬೋದು ರೀ, ನಮ್ಮದು ಇದು ಹಾಲನ್ನು ನಾವು ಈ ಥರನೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಾಡಿದ್ರೆ ನೋಡಿರಿ, ನಮ್ಮದು ಹಾಲು ಈ ಥರ ನೋಡಿರಿ ಚೆನ್ನಾಗಿ ಒಳ್ಳೆಯ ಒಂದು ಹಾಲನ್ನು, ಗಟ್ಟಿಯಾದಂಥ ಹಾಲನ್ನು ನಾವು ತಿಕ್ಕೋಬೇಕಾಗತ್ತೆ. ನೋಡ್ಬೋದು ಇದು ಫಸ್ಟಿನ ಹಾಲು ನಾವು ತೆಗಿತಾ ಇರೋದು. ಆಮೇಲೆ ನಾವು ಇದು ಆಗಿದೆ ನೋಡಿರಿ ಇವಾಗ ನಮಗೆ. ಈಗ ನಾನು ಸೆಕೆಂಡ್ದೊಂದು, ಥರ್ಡೊಂದು 2 ಹಾಲನ್ನು ತೆಗಿಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಇದು ಹಾಲು ನೋಡಿರಿ ತುಂಬ ಗಟ್ಟಿಯಾಗಿ ಬಂದಿದೆ. ಮತ್ತು ಇಲ್ಲಿ ನೋಡ್ಬೋದು ನಾವು ಇದನ್ನು ಈ ಥರ ಹೆಣ್ಕೊಂಡಿದ್ದ ನೋಡಿರಿ. ಈ ಹಾಲಿನಲ್ಲಿ ಸ್ವಲ್ಪನೇ ಇದಕ್ಕೆ ನಾವಿವಾಗ ಚೂರು ನೀರನ್ನು ಸಹ ಸೇರಿಸೋಣ. ನೀರನ್ನು ಸೇರಿಸಿ ಇದು ಒಂಚೂರು ಈ ಥರ ಕೈಲಿಂತೆ ನಾವು ಈ ಥರ ಮಾಡ್ಕೊಂಡ್ಬಿಟ್ಟು ಇದು ನಾವು ಸೆಕೆಂಡ್ನೇ ಹಾಲನ್ನು ತೆಗಿಬೇಕಾಗತ್ತೆ ರೀ. ಈಗ ನೀವು ನೋಡ್ಬೋದು ರೀ, ನಮ್ಮದು ಸೆಕೆಂಡಿಂದ ಹಾಲಿಸೋದಕ್ಕೆ ನಾವು ತೆಗಿತಾ ಇದ್ದೀವಿ ಹಾಲು. ನೋಡ್ಬೋದು ಇದು ಸೆಕೆಂಡಿನ ಹಾಲು ತೆಗೆದಾಯ್ತು. ನಾವು ಇನ್ನೂ ಒಂದು 3ನೇ ಹಾಲು ಸಹ ತೆಗಿಯೋಣ. ಈಗ ನಾವು 2 ಹಾಲು ತೆಗೆದೇವ್ರಿ, ಇದು ಫಸ್ಟಿಂದು, ಇದು ಸೆಕೆಂಡಿಂದು. ಮತ್ತು ಇಲ್ಲಿ ನೋಡ್ಬೋದು, ಮತ್ತೆ ನಾನು ಇಲ್ಲಿ ನೀರನ್ನು ಹಾಕಿದ್ದೀನಿ ರೀ. ಮತ್ತು ಇದನ್ನು ಸಹ 3ನೇ ಹಾಲು ಸ್ವಲ್ಪ ತೆಳುವಾಗೇ ಬರುತ್ತೆ, ಹಾಗಾಗಿ ಇದನ್ನು ಚೆನ್ನಾಗಿ ಈ ಥರ ನಾವು ಹಿಂಡ್ಕೊಂಡ್ರೆ ಸಾಕ್ರಿ. ತುಂಬ ಅಂದರೆ ಒಳ್ಳೆ ಗೋಧಿ ತೊಗೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ರೀ. ಅಂದರೆ ಸ್ವಲ್ಪ ಬೇಗನೆ ನೆನೆಯುತ್ತೆ, ಬೇಗನೆ ಅಂದರೆ 1 ರಾತ್ರಿ ನೆನೆಸಿದ್ರು, ನಿಮಗೆ ಟೈಮ್ ಇದ್ದರೆ 2 ರಾತ್ರಿನೂ ನೆನೆಸ್ಬೋದು. ಇದು ಮಕ್ಕಳಿಗಾಯಿತು, ದೊಡ್ಡವರಿಗಾಯಿತು ತುಂಬ ಒಂಥರ ಸ್ಮೂತಾಗಿರುತ್ತೆ ಹಲ್ವಾ. ಇದು ಇವಾಗ ನಮಗೆ ಆಗಿದೆ ನೋಡ್ಬೋದು. ಈಗ ನೋಡ್ಬೋದು ರೀ, ಇದು ಫಸ್ಟಿಂದು, ಸೆಕೆಂಡಿಂದು ಮತ್ತು ಥರ್ಡ್ದು 3 ನಾವು ಹಾಲನ್ನು ತೆಗೆದು ಇಟ್ಕೊಂಡಿದ್ದೇವೆ. ಇವಾಗ ಇಲ್ಲಿ ನೋಡ್ಬೋದು ನಾನು ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀವಿ. ಇದು ಯಾಕಂದರೆ ನಮಗೆ ಬೆಲ್ಲವನ್ನು ಕರಗ್ತದೆ ನೋಡಿರಿ. ಇದು ಕರಗಿಸಿ ಚೆನ್ನಾಗಿ ಒಂದು ಕುದಿ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಈ ಥರ ಪಾತ್ರೆಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೇ 1-2 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ನೋಡಿರಿ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಒಂಚೂರು ಸೇರಿಸ್ಕೊಂಬಿಟ್ರಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ತುಪ್ಪ ಕರಗಿದ್ದೇನೆ. ಇವಾಗ ನಾವು ಇದನ್ನು ಹಾಲನ್ನು ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಅಂದರೆ ಇದು ಕೆಳಗಡೆ ಗಟ್ಟಿ ಅಂಶ ಕೂತಿರುತ್ತೆ ನೋಡಿರಿ, ಅದು ಕೂತಿರೋದಕ್ಕೆ ಈ ಥರ ನಾವು ಸ್ವಲ್ಪನೇ ತಿರುಗಿಸ್ತಾರೆ, ಅದು ಸ್ವಲ್ಪ ಗಟ್ಟಿಯಾದಂಥ ಹಾಲನ್ನು ಆಗುತ್ತೆ. ನೋಡ್ಬೋದು ಈಗ ನಮಗೆ ಕೆಳಗೇನು ಗಟ್ಟಿಯಾದಂಥದ್ದಿಲ್ಲ, ಗಟ್ಟಿಯಾದಂಥ ಹಾಲಿದೆ ರೀ. ಈಗ ಇದನ್ನೇ ನೋಡಿರಿ ನಾವು ಇದಕ್ಕೆ ಹಾಕೋತಾ ಇದ್ದೀವಿ. ನೋಡ್ಬೋದು ನೀವು ನಮ್ಮದು ಗಟ್ಟಿಯಾದಂಥ ಹಾಲು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾರೆ ನೋಡಿರಿ, ಎಷ್ಟು ಬೇಗನೆ ಗಟ್ಟಿ ಆಗ್ತಾಯಿದೆ. ಅಂದರೆ ಇದಕ್ಕೆ ನಾವು ಒಂಚೂರು ಇರ್ಬೇಕು ರೀ. ಮತ್ತು ನೋಡ್ಬೋದು ಇಲ್ಲಿ ನಾವು ಫಸ್ಟಿಂದ ಹಾಲು ಇಟ್ಕೊಂಡಿದ್ದೆ ನೋಡಿರಿ, ಫಸ್ಟ್ ತೆಗೆದಂಥ ಹಾಲು ಅದನ್ನು ಸಹ ಸೇರಿಸ್ಬಿಟ್ಟು
ಇದಕ್ಕೇ ತುಂಬ ಈಸಿಯಾಗಿ ಮಾಡೋವಂಥದ್ದು. ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ನಾವು ಕಲಿಸ್ಬೇಕಾಗತ್ತೆ ರೀ. ಇದು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಒಂದು ಸತಿ ಮಾಡಿಕೊಟ್ಟು ನೋಡಿರಿ, ತುಂಬ ಒಂದು ಟೇಸ್ಟ್ ಆದಂಥದ್ದು. ಇದನ್ನು ಇದೇ ಥರನೇ ನಾವು ಕಲಿಸ್ಕೋಬೇಕ್ರಿ, ಅಂದರೆ ಇದನ್ನು ಥರ ಗಟ್ಟಿ ಆಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಇದನ್ನು ಈ ಥರನೇ ಕುದೀತಾ ಇರಬೇಕಾದ್ರೆ ಇನ್ನೊಂಚೂರು ತುಪ್ಪವನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನು ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಥರನೇ ನಾವು ಕಲಿಸ್ಬೇಕಾಗತ್ತೆ ರೀ. ಇದು ಇನ್ನೊಂಚೂರು ಗಟ್ಟಿ ಆಗಬೇಕಾಗತ್ತೆ. ನಾವು ತುಪ್ಪ ಹಾಕಿದ್ರಪ್ಲೇ ನೋಡಿರಿ ತಳ ಹಿಡ್ದಿರೋದು ಬಿಡ್ತಾ ಇದೆ. ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕಲಿಸ್ಬೇಕಾಗತ್ತೆ. ನೋಡ್ಬೋದು ಗಂಟೇನೂ ಇಲ್ಲ, ಸ್ವಲ್ಪ ಕೈ ಬಿಡಲಾರ್ದಂಗೆ ಇದನ್ನು ಸ್ವಲ್ಪ ಕಲಿಸ್ಬೇಕಾಗತ್ತೆ ರೀ. ಈ ಟೈಮ್ನಲ್ಲೇ ನೋಡಿರಿ, ಇವಾಗ ನಮ್ಮದು ಫಸ್ಟಿಗೆ ಈಗ 2 ಮಿಲ್ಕ್ ಹಾಕಿದೆವು ನಾವು, ಲಾಸ್ಟಿನೊಂದು ಫಸ್ಟಿನೊಂದು. ಈಗ ನಾವು ಸೆಕೆಂಡಿಂದು ಮಿಲ್ಕನ್ನು ಹಾಕ್ಕೊಳ್ಳೋಣ ಇದಕ್ಕೇ. ಈಗ ಇದನ್ನು ಒಂಚೂರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸಹ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ. ಇದು ಒಂಚೂರು ನಾವು ಕೈ ಬಿಡಲಾರ್ದಂಗೆ ಇದೇ ಥರನೇ ಕಲಿಸ್ಕೊಳ್ಬೋದ್ರೆ ನಮಗೆ ಒಳ್ಳೆ ಒಂದು ಹಲ್ವಾ, ತುಂಬ ಒಂದು ಟೇಸ್ಟ್ ಆದಂಥ ಒಂದು ಗೋಧಿ ಹಲ್ವಾ, ಗೋಧಿ ಹಾಲಿನ ಹಲ್ವಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು. ಇವಾಗ ನಮ್ಮದು ನೋಡ್ಬೋದು ರೀ. ಈಗ ನಾವು ಇನ್ನೊಂಚೂರು ತುಪ್ಪ ಇದು ಸ್ವಲ್ಪ ಹಾಕೋತಾನೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಕಲಿಸ್ತಾ ಇರ್ಬೇಕು ರೀ. ಅಂದರೆ ಇದು ನಮಗೆ ಒಂದು ಒಳ್ಳೆ ಹದವಾದಂಥ ಒಂದು ಹಲ್ವಾದು ಇದು ಬರುತ್ತೆ. ಇವಾಗ ನೀವು ನೋಡ್ಬೋದು ರೀ, ಇಲ್ಲಿ ಬೆಲ್ಲವನ್ನು ಕುದೀತಾ ಇದೆ. ಇವಾಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದು ನೋಡ್ಬೋದು ನೀವು, ಇದನ್ನು ಚೆನ್ನಾಗಿ ಇನ್ನೊಂದು 2 ನಿಮಿಷಗಳ ಕಾಲ ನಾನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ರೀ. ಇದೊಂದು 10 ನಿಮಿಷದಾಗ ಆಗುತ್ತೆ. ಈಗ ಇದಕ್ಕೆ ನೋಡಿರಿ, ನಾವು ಇವಾಗ ಸೋಸೋದನ್ನು ಇಟ್ಬಿಟ್ಟು ಇದಕ್ಕೆ ನಾವು ಇವಾಗ ಬೆಲ್ಲದ ಪಾಕವನ್ನು ಸಾಣಿಸ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲದ ಪಾಕ ಅಂದರೆ ಕೊಳೆ ಏನರ ಇತ್ತು ಅಂತಂದರೆ ಬರ್ತದಂತ ಹೇಳಿ ನಾವು ಹಾಕ್ಕೊಂಡಿದ್ದೇವೆ ರೀ. ಇದು ಬೆಲ್ಲದ ಪಾಕ ನಮಗೆ ಒಂಚೂರು ಇದನ್ನು ಸಹ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ರೀ. ಇದನ್ನು ಕರಗಿಸ್ಕೊಂಡ್ಮೇಲೆ ನಮಗೆ ಒಳ್ಳೆ ಒಂದು ಕಲರ್, ಅಂದರೆ ಫಸ್ಟಿಗೆ ನಮ್ದು ಹೆಂಗೆ ಹಲ್ವಾ ಥರ ಬರ್ತದೆ ನೋಡಿರಿ, ಅದೇ ಥರನೇ ಆಗ್ತದೆ. ನೋಡ್ಬೋದು ರೀ, ನಾನು ಇಲ್ಲಿ ಮತ್ತೆ ಒಂಚೂರು ತುಪ್ಪ ಹಾಕೋಬೇಕು. ಇದು ಒಂಚೂರು ಹೀಗೆ ಮಾಡಬೇಕು ರೀ. ನೋಡಬೇಕು ನಮ್ಮದು ಇದೆಲ್ಲ ಬಬಲ್ಸ್ ಏನು ಬರಬಾರ್ದು, ಇದು ಬಬಲ್ಸ್ನೂ ಕಮ್ಮಿ ಆಗಬೇಕು. ಚೆನ್ನಾಗಿ ನಮಗೆ ಇದನ್ನು ಒಂದು ಹದಕ್ಕೆ ತರಬೇಕಾಗತ್ತೆ ರೀ. ಈ ಥರನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಹಾಕಿರುವಂಥ ತುಪ್ಪ ಇದು ಈ ಥರ ಬಿಡುತ್ತೆ. ನೋಡ್ಬೋದು ನಮ್ಮದು ಕಲರೆಲ್ಲ ಚೇಂಜ್ ಆಗಿದೆ. ಈಗಿದು ನಾವು ಹಾಕಿ ತುಪ್ಪವನ್ನು ಬಿಡ್ತಾ ಇದೆ ನೋಡಿರಿ. ಈ ಟೈಮ್ನಲ್ಲೇ ನಾನು ಇದಕ್ಕೆ ಗೋಡಂಬಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ಹಲ್ವಾದು ಕಲರು ಚೇಂಜ್ ಆಗಿದೆ. ನಾವು ಇದರೊಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ತುಂಬ ಟೇಸ್ಟ್ ಆದಂಥ ಒಂದು ಹಲ್ವಾ ರೀ ಇದು. ನೋಡ್ಬೋದು ನಮ್ಮದು ಹಲ್ವಾ ಇವಾಗ ರೆಡಿ ಆಗಿದೆ. ಇದು ನಿಮಗೆ ಹಾಕಿರುವಂಥ ತುಪ್ಪ ನೀವು ಆಯಿಲು ಏನು ಹಾಕೊಂಡ್ರೂ ಅದು ಈ ಥರ ಬಿಡಬೇಕು, ಆವಾಗಲೇ ನಮಗೆ ಇದು ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನೋಡ್ಬೋದು ನಮ್ಮದು ಹಲ್ವಾದೆಲ್ಲ ಇದು ನಾವು ಹಾಕಿ ನೋಡಿರಿ ತುಪ್ಪವನ್ನು ಬಿಟ್ಕೊಂಡಿದೆ. ಈ ಥರ ನಮಗೆ ಬರಬೇಕು. ನೋಡ್ಬೋದು ಈ ಥರ ನಮ್ಮದು ತುಪ್ಪವನ್ನು ಬಿಟ್ಕೊಂಡಿದೆ. ನೋಡ್ಬೋದು ನಮ್ಮದು ಗೋಧಿ ಹಾಲಿನ ಹಲ್ವಾ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.